ನಿಜ ಮಾಡಿದ್ದಾರೆ. ಎಲ್ಲರೂ ಅಲ್ಲಿ ಸರ್ಕಾರಕ್ಕೆಲ್ಲ ಮೋಸ ಮಾಡಿ ಅವ್ರೇನು ವರ್ಷದ್ದು ಕಟ್ಟಬೇಕು ಅದೆಲ್ಲ ಕಟ್ತೇನೆ ಇವರು ಎಲ್ಲ ಉತ್ಕೊಂಡು ಜಮೀನುಗಳನ್ನ ಮಾಡ್ಕೊಂಡು ಇದು ಮಾಡಿದ್ದಾರೆ. ಸರ್ಕಾರದ ಆಸ್ತಿ ಅದು. ಮಲ್ಲಿಕಾರ್ಜುನ ಸ್ವಾಮಿ ದೇಶೇಶ್ವರ ಹೆಸರಿನಲ್ಲಿ ಆಸ್ತಿ ಹೇಳಿದ್ದಾರೆ. ನಿಜ ಸರ್, ಬಾಯಿ ಮಾತಲ್ಲಿ ಹೇಳೋರು ತುಂಬ ಜನ ಇದ್ದಾರೆ, ನೇರವಾಗಿ ಬರೋರು ಇಲ್ಲ. ಆದರೆ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಮುಂದಿನ ಪೀಳಿಗೆಗೆ ನ್ಯಾಯ ನೀತಿ ಧರ್ಮ ಅನ್ನೋದು ಮುರುಚಿಕೆ ಆಗಬಾರ್ದು. ಅದು ಇವತ್ತು ನಾವು ನ್ಯಾಯ ನೀತಿ ಧರ್ಮವನ್ನು ಬಿತ್ತೋಣ, ಮುಂದೆ ಅದು ಎಮ್ಮರವಾಗಿ ಬೆಳೀತದೆ. ಏನು ಭ್ರಷ್ಟಾಚಾರ ಬಿತ್ತಿದ್ದಾರೆ ಅದು ಎಮ್ಮರವಾಗಿ ಬೆಳೆದು ಕಾಡ್ತಾ ಇದೆ ನಮ್ಮನ್ನು. ಸ್ನೇಹಿತರೆ, ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಕುಂದೂರು ಪಂಚಾಯಿತಿ ವ್ಯಾಪ್ತಿಯ ಕುಂದೂರು ರಸ್ತೆಯಲ್ಲಿದೆ. ನೋಡಿ, ನಿಮಗೆ ರಸ್ತೆ ಕಾಣ್ತಾ ಇದೆ. ನೋಡಿ, ನಿಮಗೆ ಕುಂದೂರು ಬೆಟ್ಟನೂ ಕಾಣ್ತಾ ಇದೆ, ಇಲ್ಲಿ ರಸ್ತೆನೂ ಕಾಣ್ತಾ ಇದೆ. ಇದು ನಿಮಗೆ ಕಾಣ್ತಾ ಇರೋ ರಸ್ತೆ ಶಿರಮಳ್ಳಿ ಕಡೆಯಿಂದ ಬರುವಂಥ ರಸ್ತೆ. ಮತ್ತು ನೋಡಿ, ಇದು ಕುಂದೂರು ಗ್ರಾಮಕ್ಕೆ ಹೋಗುವಂಥ ರಸ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲೊಂದು ಹುತ್ತಿರುವಂಥ ಕೆಂಪು ಮಣ್ಣಿನ ಹೊಲ ಕಾಣ್ತಾ ಇದೆಯಲ್ಲ, ಇದು ಸರ್ವೆ ನಂಬರ್ 226 ಸ್ನೇಹಿತರೆ. ಇದು ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯ ಸ್ವತ್ತು. ಇದನ್ನು ಕೂಡ ಮೈಸೂರು ಮಹಾರಾಜರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನೋಡಿ, ಈ ರಸ್ತೆಯಿಂದ ಬಲಭಾಗಕ್ಕೆ ಕಾಣ್ತಿದೆ ನೋಡಿ, ಇದು ಕೂಡ ನೋಡಿ, ಇಲ್ಲಿ ಕೆರೆ, ಕುಂದೂರು ಕೆರೆ ಕಾಣ್ತಾ ಇದೆ. ಈ ಒಂದು ಎಲ್ಲ ಜಮೀನು ಕೂಡ ಸರ್ವೆ ನಂಬರ್ 226ಕ್ಕೆ ಬರುತ್ತೆ. ಈ ಒಂದು ಸ್ವತ್ತು 7 ಎಕರೆ 5 ಗುಂಟೆ ಇದೆ ಸ್ನೇಹಿತರೆ. ಯಾವ ಒಂದು ಸ್ವತ್ತಿನ ಬಗ್ಗೆ ಸುದ್ದಿ ಮಾಡೋಕ್ಕೆ ಬಂದಿದ್ನೋ ಆ ಸ್ವತ್ತನ್ನು ಆಕ್ರಮಿಸ್ಕೊಂಡಿರೋ ಪಾರ್ಟಿನೇ ನಡ್ಕೊಂಡು ಹೋಗ್ತಾ ಇದೆ ನೋಡಿ. ಇದು ಕಾಕತಾಳೀಯ. ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ನಾನು ಈ ಸ್ವತ್ತು ಬಗ್ಗೆ ಒಂದು ಸುದ್ದಿ ಮಾಡ್ಲಿಕ್ಕೆ ಬಂದಿದ್ದೆ ಸ್ನೇಹಿತರೆ. ಈ ಒಂದು 7 ಎಕರೆ 5 ಗುಂಟೆ ಜಾಗನ ಆಕ್ರಮಿಸ್ಕೊಂಡಿರೋದು ಕುಂದೂರು ಪಟ್ಟಣದ ಲಿಂಗಾಯತ ಸಮುದಾಯದ ಪ್ರಕಾಶ್ ಮತ್ತು ಆತನ ಸಹೋದರ ಅಂತ. ಇಲ್ಲಿ ಸಾಕಷ್ಟು ಜನ ಅದ್ರ ಬಗ್ಗೆ ನಿಮಗೆ ಹೇಳಿದ್ದಾರೆ, ನೋಡಿ ಕೇಳಿಸ್ಕೊಳ್ಳಿ. ನಾನು ಅವರೆಲ್ಲರನ್ನೂ ಸಂದರ್ಶನ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ಸ್ವತ್ತನ್ನು ಆಕ್ರಮಿಸ್ಕೊಂಡಿರೋದು ಪ್ರಕಾಶ್ ಮತ್ತು ಆತನ ಸಹೋದರ ಅಂತ ಹೇಳ್ತಾರೆ. ನೋಡಿ, ಈ ದೇವರ ಸ್ವತ್ತನ್ನು ಸಾಕಷ್ಟು ಜನ ಆಕ್ರಮಿಸ್ಕೊಂಡಿದ್ದಾರೆ. ಅದರಲ್ಲಿ ಇವರು ಒಬ್ಬರು. ಇವರು ಯಾರು ಮೈಸೂರು ಮಹಾರಾಜರ ವಂಶಸ್ಥರಲ್ಲ, ಆದರೆ ಅವ್ರ ವಂಶಸ್ಥರು ಅನ್ನೋ ರೀತಿಲೇ ಈ ಜಾಗಕ್ಕೆ ಒಂದು ಹಕ್ಕನ್ನು ಸಾಧಿಸ್ತಾ ಇದ್ದಾರೆ. ಮತ್ತು ಕೋರ್ಟಲ್ಲೂ ಕೂಡ ನಮಗೆ ಇದನ್ನು ಬೇಕು ಅಂತ ಕೇಳ್ಕೊಂಡಿದ್ದಾರೆ. ನೋಡಿ ಎಂಥ ದುರಂತ. ಈ ಕುಂದೂರು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿರುವಂಥ ಬಡ ಜನತೆ, ಹಿಂದುಳಿದ ಸಮುದಾಯಗಳು ಯಾರೂ ಕೂಡ ಈ ಒಂದು ಪ್ರಯತ್ನ ಪಟ್ಟಿಲ್ಲ. ಉಳ್ಳವರೇ ಈ ರೀತಿ ಒಂದು ದುರಾಸೆಯಿಂದ ಈ ರೀತಿ ಆಕ್ರಮಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇದನ್ನೆಲ್ಲ ಸರಿಪಡಿಸ್ಬೇಕಾಗಿರೋದು ಈ ಒಂದು ತಾಲೂಕು ಆಡಳಿತ, ಜಿಲ್ಲಾಡಳಿತ ಇವೆರಡೂ ಕೂಡ ಕೂಲಿಗೆಟ್ಟಿ ಹದಗೆಟ್ಟೋಗಿವೆ. ಭ್ರಷ್ಟ ಅಧಿಕಾರಿಗಳಿಂದ ತುಂಬಿ ಹೋಗಿರುವಂಥ ಈ ದೇಶಕ್ಕೆ ಎಲ್ಲಿ ಯಾವುದೇ ಒಂದು ನ್ಯಾಯ ಸಿಗಬೇಕು ಅಂದರೆ ತುಂಬ ತಡ ಆಗುತ್ತೆ ಸ್ನೇಹಿತರೆ. ನೋಡೋಣ, ಈ ಒಂದು ಸುದ್ದಿನ ನೋಡಿ ನಮ್ಮ ಹಾಲಿ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಏನಾದರೂ ಕ್ರಮ ಕೈಗೊಳ್ತಾರಾ ಅಥವಾ, ಏಕೆಂದರೆ ಈ ಪ್ರಕಾಶ್ ಮತ್ತು ಈ ಒಂದು 265 ಎಕರೆಯಲ್ಲಿ ಪ್ರತಿ ಒಂದು ಸ್ವತ್ತನ್ನು ಆಕ್ರಮಿಸ್ಕೊಂಡಿರೋರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರು. ಆಗ ಒಂದು ಕಾರಣಕ್ಕೋಸ್ಕರ ನರೇಂದ್ರ ಸ್ವಾಮಿಯವರು ಕ್ರಮ ಕೈಗೊಳ್ತಾರೆ ಅಂತ ಒಂದು ನಂಬಿಕೆ ನನಗಿಲ್ಲ. ಆದರೆ ಈ ಭಾಗದಲ್ಲಿ ಸಾಕಷ್ಟು ಜನಗಳು ಈ ಒಂದು ವಿಚಾರವಾಗಿ ರೊಚ್ಚಿಗೆದ್ದಿದ್ದಾರೆ. ಸಾಕಷ್ಟು ಯುವಕರು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ತಡವಾಗಾದರೂ ಕೂಡ ಯುವಜನತೆ ಎಚ್ಚೆತ್ತುಕೊಂಡಿದೆ ಅಂತ ಒಂದು ಖುಷಿ ಪಡೋ ವಿಚಾರ ಸ್ನೇಹಿತರೆ. ಕೇಳಿಸ್ಕೊಳ್ಳಿ. ಈ ಗ್ರಾಮದ ಜನತೆ ಮತ್ತು ಅಕ್ಕಪಕ್ಕದ ಗ್ರಾಮದವರು, ಒಬ್ಬರು ಪಂಚಾಯಿತಿ ಸದಸ್ಯರು ಕೂಡ ಮಾತಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ಮಾದೇಶ್ ಅಂತ. ನಿಮ್ಮ ಒಂದು ವೃತ್ತಿ ಏನು ಸರ್? ನಾವು ವ್ಯವಸಾಯ ಮಾಡ್ತೀವಿ. ಆಮೇಲೆ ಈಗ ಅಲ್ಲಿ ಪ್ರೆಸೆಂಟು ಗ್ರಾಮ ಪಂಚಾಯತಿ ಸದಸ್ಯರು. ಹೌದಾ? ಯಾವ ಪಂಚಾಯತಿ ಸರ್? ಕುಂದೂರು ಗ್ರಾಮ ಪಂಚಾಯತಿ. ಸರ್, ಇತ್ತೀಚೆಗೆ ನಾನೊಂದು ಸುದ್ದಿ ಮಾಡಿದ್ದೆ. ಕುಂದೂರು ಬೆಟ್ಟದ ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿದು ಒಂದು ಸುದ್ದಿ ಮಾಡಿದ್ದೆ. ಮೈಸೂರು ಮಹಾರಾಜರು ಕೊಟ್ಟಿದ್ದಂಥ 265 ಎಕರೆ ಜಾಗನ ತೆಂಕಳ್ಳಿ ಬಸವರಾಜು ಅನ್ನೋ ಒಬ್ಬ ಆಸಾಮಿ ಆಕ್ರಮಿಸ್ಕೊಂಡಿದ್ದಾರೆ ಅಂತ ಆ ಸ್ಥಳಕ್ಕೆಲ್ಲ ಹೋಗಿ ಪರಿಶೀಲನೆ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಸುದ್ದಿ ಮಾಡಿದೆ. ಸಾಕಷ್ಟು ಜನ ಸುದ್ದಿ ನೋಡಿದಂಥ ವೀಕ್ಷಕರು ಕರೆ ಮಾಡಿದರು ನನಗೆ, ಸ್ವಾಮಿ ನೀವು ಯಾರ್ಯಾರ್ದು ಸುದ್ದಿ ಮಾಡೋದಲ್ಲ, ಇವರೆಲ್ಲರಿಗಿಂತ ಒಂದು ದೊಡ್ಡ ತಿಮಿಂಗ್ಲ ಇದೆ ಕುಂದೂರಲ್ಲಿ, ಪ್ರಕಾಶ್ ಅಂತ, ಮತ್ತು ಅವ್ರ ತಮ್ಮ ಇನ್ನೊಬ್ಬರು ಯಾರೋ ಅವ್ರ ಹೆಸರು ಹೇಳಿದ್ರು, ಅವರು ಕೂಡ ಆಕ್ರಮಿಸ್ಕೊಂಡಿದ್ದಾರೆ ಸ್ವಾಮಿ, ಅವ್ರ ಬಗ್ಗೆ ಸುದ್ದಿ ಮಾಡಿ ಈ ಎಲ್ಲ ಗುಂಪಿಗೂ ಆತನೇ ಒಬ್ಬ ಅಘೋಷಿತ ನಾಯಕ ಅಂತ ಹೇಳಿದ್ರು ಸರ್. ಅವರು ಕೂಡ ಕುಂದೂರು ಎಲ್ಲೆಲ್ಲಿರುವಂಥ ಒಂದು ಸಾಕಷ್ಟು ದೇವಸ್ಥಾನ ಜಮೀನನ್ನು ಆಕ್ರಮಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜನಾ ಸರ್ ಇದು? ನಿಜ.
ನಿಜ ಮಾಡಿದ್ದಾರೆ. ಎಲ್ಲರೂ ಅಲ್ಲಿ ಸರ್ಕಾರಕ್ಕೆಲ್ಲ ಮೋಸ ಮಾಡಿ ಅವ್ರೇನು ವರ್ಷದ್ದು ಕಟ್ಟಬೇಕು ಅದೆಲ್ಲ ಕಟ್ತೇನೆ ಇವರು ಎಲ್ಲ ಉತ್ಕೊಂಡು ಜಮೀನುಗಳನ್ನ ಮಾಡ್ಕೊಂಡು ಇದು ಮಾಡಿದ್ದಾರೆ. ಸರ್ಕಾರದ ಆಸ್ತಿ ಅದು. ಮಲ್ಲಿಕಾರ್ಜುನ ಸ್ವಾಮಿ ದೇಶೇಶ್ವರ ಹೆಸರಿನಲ್ಲಿ ಆಸ್ತಿ ಇರೋದು ನಿಜ. ಈಗಾಗಲೇ ನಮ್ಮ ಅರ್ಚಕರು ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ಕೋರ್ಟಲ್ಲೆಲ್ಲ ಇದಿದೆ, ಹಾಗೆಲ್ಲ ಮಾಡಿ ಇವರು ಮಾಡ್ತಾಯಿದ್ದಾರೆ. ಅವರು ಅಲ್ಲ, ಇವರು ಪ್ರಕಾಶ್ ಅವರು ಇವರು ಎಲ್ಲರೂ ಕೂಡ ಅಲ್ಲಿ ಸುಮಾರು ಜನ ಅದನ್ನು 4 ಎಕರೆ 5 ಎಕರೆ ಹಿಂಗೆಲ್ಲ ಮಾಡಿ, ಯಾರೋ ಹೊರ ರಾಜ್ಯದವರು, ನಮ್ಮ ರಾಜ್ಯದವರೆಲ್ಲ ಕೇರಳದಿಂದ ಬಂದು ನಮ್ಮ ದೇವಸ್ಥಾನದ ಹೆಸರಿನಲ್ಲಿರುವಂಥ ಜಾಗನ ಶುಂಠಿ ಬೆಳೆದು ತಗೊಂಡೋಗ್ತಾರೆ ಅಂದರೆ ಅದು ಎಷ್ಟು ಇದಾಗಿದೆ. ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಅನ್ನೋದು ನಮಗೆ ಗೊತ್ತಾಗ್ತಾಯಿಲ್ಲ ಇದುವರೆಗೂ. ಸರ್ಕಾರದ ಆಸ್ತಿನೆಲ್ಲ ಈ ಥರ ಮಾಡೋದು ನನಗಂತೂ ಒಳ್ಳೆಯದು ಅಂತ ಅನ್ನಿಸ್ತಾ ಇಲ್ಲ. ಸರ್, ಇವಾಗ ಸ್ವತಂತ್ರ ಬಂದು 78 ವರ್ಷ ಆಗಿದೆ ಸರ್. ಮೈಸೂರು ಮಹಾರಾಜರು ಕೊಟ್ಟು ಆಲ್ಮೋಸ್ಟ್ ಅದು 140 ವರ್ಷದ ಮೇಲಾಗಿದೆ. ಇಷ್ಟು ವರ್ಷಗಳಿಂದ ಸರ್ ಆ ದೇವಸ್ಥಾನಕ್ಕೆ ಒಂದು ಬಿಡಿಗಾಸು ಕೊಟ್ಟಿಲ್ಲ ಅಂತಂದರೆ ನಮ್ಮ ಸರ್ಕಾರ ವ್ಯವಸ್ಥೆ ಏನು ಮಾಡ್ತಾ ಇದೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿರುವಂಥ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ಸಾಮಾನ್ಯ ನಾಗರಿಕರಿರ್ಬೋದು, ಇವರು ಯಾರೂ ಕೂಡ ಅವರನ್ನು ಪ್ರಶ್ನೆ ಮಾಡಿಲ್ವ ಸರ್? ಪ್ರಶ್ನೆ ಮಾಡೇ ಇಲ್ಲ ಅನಿಸುತ್ತೆ. ಮಾಡದೇ ತಾನೆ ಇದಿಷ್ಟೆಲ್ಲ ಇವ್ರು ಮಾಡ್ಕೊತಿರೋದು ಅವರವರೇ. ಉಳುವವನೇ ಇದು ಅಂದ್ಕೊಂಡು ಎಲ್ಲ ಮಾಡ್ಕೊಂಡು ಉತ್ಕೊಂಡು ಇವರೇ ಮಾಡ್ಕೊಂಡು ಯಾರು ಅಧಿಕಾರಿಗಳು ಕೇಳದೆ ಅದಕ್ಕೆ ಇವ್ರು ಇಷ್ಟ ಬಂದಂಗೆ ಮಾಡ್ತಾಯಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡಿ ಯಾವ ಥರ ಇದೆ ಅಂತ. ಆದರೆ ದೇವ್ರ ಹೆಸರಿನಲ್ಲಿ ಇವ್ರು ತಿಂತಾ ಇದ್ದಾರೆ. ಆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋ ಅಂಥದ್ದು ಯಾರಿಗೂ ಇದುವರೆಗೂ ಅದು ಯಾರ ಗಮನಕ್ಕೂ ಬಂದಿಲ್ಲ. ಬಟ್ ಆ ದೇವ್ರ ಹೆಸರಿನಲ್ಲಿರೋದು ಮಾತ್ರ ಎಲ್ಲ ಬೇಕು ಇಲ್ಲಿ. ಈ ಥರ ಹಿಂಗಾಗಿದೆ, ಈ ಥರ ಅವ್ಯವಹಾರ ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಂಡು ಅವ್ರಿಗೆಲ್ಲ ಬಿಡಿಸಿ ಅದು ಏನೇನು ಮಾಡಬೇಕು ಅದನ್ನು ಕ್ರಮ ತಗೋಬೇಕು ಅಂತ ನನ್ನ ಒತ್ತಾಯ. ಸರ್, ಇವಾಗ ಅದನ್ನು ವಾಪಸ್ ವಶಪಡಿಸ್ಕೊಳ್ಳೋದು ಎಷ್ಟು ಮುಖ್ಯನೋ, ಇವರು ಎಷ್ಟು ವರ್ಷಗಳಿಂದ ಅಲ್ಲಿ ತಿಂದು ಕೊಬ್ಬಿದಾರಲ್ಲ ಸರ್, ಅದನ್ನು ಕೂಡ ವಾಪಸ್ ಸರ್ಕಾರ ಕಟ್ಸ್ಕೊಳ್ಬೇಕಲ್ವ ಸರ್? ಸರ್ಕಾರಕ್ಕೆ ಕೊಡಬೇಕು. ಇವರು ಕಾನೂನು ಪ್ರಕಾರ ಇವ್ರು ಎಷ್ಟು ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಅದರಲ್ಲಿ ಬೆಳೆ ತೆಗೆದಿದ್ದಾರೋ ಅದ್ರಲ್ಲಿ ಏನೇನೆಲ್ಲ ತಗೊಂಡಿದ್ದಾರೆ ವರ್ಷಕ್ಕೆ ಇಷ್ಟು ಅಂತ ಸರ್ಕಾರ ಅವ್ರಿಗೆ ಒಂದು ರೇಟ್ ಫಿಕ್ಸ್ ಮಾಡಿ ಅದನ್ನು ವಶಪಡಿಸ್ಕೊಂಡು ಇವರು ದುಡ್ಡನ್ನು ಕಟ್ಸ್ಕೊಬೇಕು. ಅದಕ್ಕೆ ಆ ಹಣನ ಅವರು ಏನು ಹಣ ಕಟ್ಸ್ಕೊಂಡು ಅವ್ರಿಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಪ್ಪ ನೀನು ಅಂತ ಇದನ್ನು ಮಾಡಬೇಕು ಅಂತ ಕೂಡಲೇ ಸರ್ಕಾರ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಾನು ಇಷ್ಟು ಹೇಳಬಲ್ಲೆ. ಸರ್, ಏನು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿವೆಯಲ್ಲ, ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಗ್ರಾಮಗಳಿವೆ ಸರ್? ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ 8 ಗ್ರಾಮಗಳಿವೆ. ಆ 8 ಗ್ರಾಮದ ಜನಗಳಿಗೆ ಈ ಒಂದು ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಸ್ವತ್ತನ್ನು ಆಕ್ರಮಿಸ್ಕೊಂಡು ಯಾರ್ಯಾರು ಅದನ್ನು ಕಬಳಿಸ್ಕೊಂಡು ಅದರದ ಫಲನ ಉಂಡ್ಕೊಂಡು ಕೊಬ್ಬೋಗಿದಾರಲ್ಲ, ಈ ಒಂದು ಅಕ್ರಮದ ವಿಚಾರವಾಗಿ ನಿಮ್ಮ 8 ಗ್ರಾಮದ ಜನತೆಗೆ ಏನಾರ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಜನತೆ ಈಗ 8 ಗ್ರಾಮದ ಜನಗಳು ಎಲ್ಲರೂ ಕೇಳಬೇಕು. ಜನ ಎಷ್ಟು ದಿನ ಕಣ್ಣು ಮುಚ್ಕ ಕೂತ್ಕೊಳ್ಳೋಕ್ಕಾಯ್ತದೆ ಇಂಥವರೆಲ್ಲ ಈ ಕೆಲಸಗಳನ್ನ ಮಾಡ್ತಾ ಇದ್ದಾಗ? ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು. ಇದೆಲ್ಲ ಮುಂದಿನ ಪೀಳಿಗೆ ಬೆಳೆಯೋರಿಗೆ ಕಷ್ಟ ಆಗ್ತದೆ. ಇವರೇ ಮಾಡ್ಕೊಂಡು ಹಿಂಗೆ ಮಾಡಿದಾಗ ಮುಂದಿನ ಪೀಳಿಗೆ ಬೆಳೆಯೋರಿಗೆ ಕಷ್ಟ ಆಯ್ತದೆ. ಸಾರ್ವಜನಿಕರು ನಾಗರಿಕರು ಇದನ್ನು ಪ್ರಶ್ನೆ ಮಾಡಿ ಕೇಳಬೇಕು. ಎಲ್ರಿಗೂ ಮಂದಟ್ಟು ಮಾಡಬೇಕು. ಈ ವಿಚಾರನ ಮಾಡಿ ಇದು ಕಣ್ಣು ಮುಚ್ಕ ಕೂತ್ಕೊಳ್ಳೋಕ್ಕಾಗಲ್ಲ. ಅಂದರೆ ಈ ಒಂದು ಇಷ್ಟು ವರ್ಷಗಳ ಹೇಡಿತನ ಮತ್ತು ಜನಗಳ ಕೇಳದಿರೋಕ್ಕೆ ಅವ್ರು ಇಷ್ಟೊಂದು ಕೊಬ್ಬೋಗಿದ್ದಾರೆ. ಇಷ್ಟೊಂದಕ್ಕೂ ಇದು ಮಾಡಿದ್ದಾರೆ ಅಂದರೆ ಜನಗಳು ಕೇಳದೇ ಇದ್ದಕ್ಕೇನೆ. ಜನಗಳಿಗೆಲ್ಲ ಹೇಳ್ಕೊಳ್ಳೋದು ಅದು ಹಂಗೆ ಇದು ಹಿಂಗೆ ನಾವು ಮಾಡ್ಕೊಂಡಿದ್ದೀವಿ, ನಮ್ಮದು ನಮ್ಮ ಹೆಸರಿನಲ್ಲಿದೆ, ಖಾತೆ ಆಗಿದೆ, ಇದಾಗಿದೆ ಅಂತ ಹೇಳ್ಕೊಂಡು ಜನಗಳಿಗೆ ಇದು ಮಾಡಿರೋದು. ಜನಗಳು ಪಾಪ ಇನ್ನೂ ತಿಳ್ಕೊಬೇಕಿದ್ನೆಲ್ಲ ತಿಳ್ಕೊಂಡು ಕೇಳಬೇಕು. ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು, ಅಧಿಕಾರಿಗಳನ್ನ ಕೇಳಬೇಕು, ಯಾಕೆ ಇವ್ರು ಹಿಂಗೆ ಮಾಡ್ತಾಯಿದ್ದಾರೆ ಇದೆಲ್ಲ ಪ್ರಶ್ನೆ ಮಾಡಿ ಕೇಳಬೇಕು. ಕೇಳದೇ ಇಲ್ಲ ಅಂದರೆ ಇದು ಹಿಂಗೆ ಹೋಯ್ತದೆ, ಮುಂದಿನ ಪೀಳಿಗೆಗೆ ತೊಂದರೆ ಆಗುತ್ತೆ ಇದು ಅಂತ ನಾನಾರು ಅಂದ್ಕೊಂಡಿದ್ದೀನಿ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಸರ್, ಏನು ಒಂದು ಕುಂದೂರು ಬೆಟ್ಟದ ಮೇಲಿರುವಂಥ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು 265 ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ ಸರ್, ಕುಂದೂರು ಗ್ರಾಮದಲ್ಲಿ ಇರುವಂಥ ಪ್ರಭಾವಿ ವ್ಯಕ್ತಿ ಶ್ರೀಯುತ ಪ್ರಕಾಶ್ ಅವರು ಮತ್ತು ಅವರ ತಮ್ಮ ಇವರು ಕೂಡ ಸುಮಾರು ದೇವಸ್ಥಾನದ ಜಮೀನುಗಳನ್ನ ಆಕ್ರಮಿಸ್ಕೊಂಡು ಅಲ್ಲಿ ಬೆಳೆಗಳು ಬೆಳ್ಕೊಂಡು ಯಾವುದೇ ರೀತಿಯ ದೇವಸ್ಥಾನಕ್ಕೆ ₹1 ಕೊಡದೇನೆ ಅನುಭವಿಸಿದ್ದಾರೆ ಅಂತ ನನಗೆ ಕೆಲವರು ಮಾಹಿತಿ ಕೊಟ್ಟರು ಸರ್. ಹೇಳಿ ಸರ್, ಈ ಒಂದು ಒಬ್ಬ ಪ್ರಭಾವಿ ವ್ಯಕ್ತಿ ನನಗೆ ಹೇಳ್ತಾರೆ, ಅವರು ಕುಂದೂರು ಗ್ರಾಮದ ಜಯ ವಿಜಯ ಇದ್ದಂಗೆ ಅಣ್ಣ ತಮ್ಮದಿರು ಅಂತ ಹೇಳ್ತಾರೆ. ವೈಕುಂಠದಲ್ಲಿ ಏನು ಜಯ ವಿಜಯ ಅಂತ ದ್ವಾರಪಾಲಕರಿದ್ದಾರಲ್ಲ, ಆ ರೀತಿ ಕುಂದೂರು ಗ್ರಾಮಕ್ಕೆ ಅವರಿಬ್ಬರು ಜಯ ವಿಜಯ ಅಂತ ಆ ಗ್ರಾಮದಲ್ಲಿ ಹೇಳ್ತಾರೆ. ಒಂದು ಒಳ್ಳೆ ಹೆಸರು ಬೇರೆ ಇದೆ ಅವರಿಗೆ. ಕಾಂಗ್ರೆಸ್ ಪಕ್ಷದ ಧುರೀಣರು, ನಮ್ಮ ಮಳವಳ್ಳಿ ಹಾಲಿ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರ ಪಕ್ಕ ಬೆಂಬಲಿಗರವರು. ಅವ್ರಿಗೇನು ಒಂದು ದರಿದ್ರ ಸುತ್ಕೊಂಡಿದೆ ಸರ್. ದೇವಸ್ಥಾನದ ಆಸ್ತಿನ ಆಕ್ರಮಿಸ್ಕೊಂಡು ಅದರಲ್ಲಿ ಅನ್ನ ತಿನ್ನುವಂಥ ಒಂದು ದರಿದ್ರ ಅವ್ರಿಗೇನು ಬಂದಿದೆ ಸರ್?
ಸರ್ ನಮಸ್ಕಾರ. ನಾನು ಕುಂದೂರು ಗ್ರಾಮದಲ್ಲಿ ನನ್ನ ಪತ್ನಿಯವರ ಜಮೀನು ಸಹ ಇದೆ. ಅಲ್ಲಿ ನಾನು ಹೋಗ್ತಾ ಇದ್ದಾಗ ವಿಚಾರಿಸಿದ್ದೀನಿ. ಆ ಕೆರೆಯಿಂದ ಆ ಕಡೆ ಯಾವುದೋ ಒಂದು ದೇವಸ್ಥಾನ ಇದೆ, ಸಿರಿಮಳ್ಳಿಯಿಂದ ಇದು, ಆ ಜಾಗದಲ್ಲಿ ಇವರು ದೇವಸ್ಥಾನದ ಜಾಗನ ಉಳ್ತಾ ಇದ್ದಾರೆ ಅಂತ ಮಾಹಿತಿ ಹೇಳಿದ್ದಾರೆ. ಬಟ್ ನನ್ನ ಹತ್ರ ರೆಕಾರ್ಡ್ಸ್ ಇಲ್ಲ. ಆ ರೆಕಾರ್ಡ್ಸ್ ಇಲ್ಲದೆ ಇರೋದ್ರಿಂದ ಆವತ್ತಿಂದ ಇವತ್ತವರೆಗೂ ನಾನು ಸುದ್ದಿ ಮಾಡಲಿಕ್ಕಾಗಲಿಲ್ಲ. ಬಟ್ ಜನ ಎಲ್ಲ ಅವರೇ ಉಳ್ತಾ ಇರೋದು ಅಂತ ಹೇಳಿದ್ರು. ಮತ್ತು ಅವರು ಅಲ್ಲಿ ಇದ್ದದ್ದನ್ನು ಸುಮಾರು ಟೈಮ್ ನಾನು ನೋಡಿದ್ದೀನಿ. ಅದು ಯಾರ ಹೆಸರಲ್ಲಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಮಲ್ಲಿಕಾರ್ಜುನ ಸ್ವಾಮಿ ದಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ್ದು ಅನ್ನೋದು ಮಾತ್ರ ಇಡೀ ಊರೇ ಹೇಳುತ್ತೆ. ಬಟ್ ಯಾರು ಅದನ್ನು ಅಕ್ರಮ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ನೀವು ಹೇಳಿದ್ರಲ್ಲ ಜಯ ವಿಜಯ ಅಂತ ಏನು ಇದರಲ್ಲಿದ್ದಾರೆ ಅಂತ, ನಿಜವಾಗ್ಲೂ ಆ ಗ್ರಾಮಕ್ಕೆ ಅವರೇನೆ, ಅವರು ದ್ವಾರಪಾಲಕರಿದ್ದಂಗೆ. ಕಾರಣ ಏನು ಅಂತಂದರೆ, ನಮ್ಮ ಪತ್ನಿಯವರ ಮನೆಯ ಜಮೀನು ಬಗ್ಗೆ ಮತ್ತು ಇನ್ನು ಕೆಲವ್ರ ಹತ್ರ ಕೇಳ್ಪಟ್ಟೆ, ಅವರು ವಿವಾದವನ್ನು ಸೃಷ್ಟಿಸೋದ್ರಲ್ಲಿ ನಿಸೀಮರು ಅಂತ. ಕಾರಣ ಇಷ್ಟೇ, ನಮಗೇನೇ ಮಾಡಿದ್ದಾರೆ, ಒಂದು ಜಮೀನು ನಮ್ಮ ಮಾವನವರ ಹೆಸರಿಗೆ ಒಂದು ಖಾತೆ ಇದು ಮಾಡಿದ್ದಾರೆ, ಏನು ಪಾಲ್ಪರಿಕತ್ತು. ಆ ಜಮೀನನ್ನ ಅವರೇ ಖಾತೆ ಮಾಡಿಸ್ಕೊಬಿಟ್ಟಿದ್ರು ನಮ್ಮ ಅವರ ಅಣ್ಣನ ಮಕ್ಕಳು. ಅನಂತರ ಅದನ್ನು ನಮಗೆ ವಾಪಸ್ಸು ಕೊಡಿಸೋದ್ರಲ್ಲಿ ಮಧ್ಯ ಬಂದಿದ್ದರು. ಆವಾಗ ಅಲ್ಲಿ ಏನಾಯಿತು, ಒಂದು ರಿಜಿಸ್ಟ್ರ್ ಆಯ್ತು. ಅದಾದಮೇಲೆ ನಾನು ಎಲ್ಲ ತಪಾಸಣೆ ಮಾಡಿದಾಗ ನನಗೆ ಭಾಳ ಕಿರುಕುಳವನ್ನು ನಮ್ಮ ಹೆಂಗಸ್ರ ಅಣ್ಣನ ಮಕ್ಕಳ ಕೈಯಿಂದ ಕೊಡಿಸ್ತಾನೆ ಇದ್ದಾರೆ, ಇವತ್ತೂ ಇದೆ ಅದು. ಅದಕ್ಕೆ ನಾನೇನು ಮಾಡಿದೆ, ಯಾಕೆ ಹಿಂಗೆ ಕಿರುಕುಳ ಕೊಡ್ತಾರೆ, ನಾವು ಕೊಟ್ಟಿರೋ ಜಮೀನು ಇಷ್ಟೇ ಅಂತ ತಿಳ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಲ್ಲ ಅಂತ ಅಂದಮೇಲೆ ನಂತರ ನಾನು ಹುಡುಕಿದೆ. ಇವರ ತಂದೆ ಕಾಲದಿಂದನೂ ಮೋಸ ಮಾಡ್ಕೊಬಂದಿದ್ದಾರೆ ನಮ್ಮ ಪತ್ನಿಯವರ ಕುಟುಂಬಕ್ಕೆ ಅನ್ನೋದು ಬಹಿರಂಗ ಆಯಿತು. ಹೇಗೆ ಅಂದರೆ, ಪಾಲ್ಪಾರಿಕತ್ ಮಾಡಿಸಿರೋದು ಇವರೇನೆ. ಅಲ್ಲಿ 3 ಎಕರೆ 35 ಕುಂಟೆನ ಮರೆಮಾಚಿ ಪಾಲ್ಪಾರಿಕತ್ ಮಾಡಿಸಿರೋದು ಇವರೇನೆ. ಇವ್ರ ತಂದೆನೇ ಸೈನ್ ಹಾಕಿದ್ದಾರೆ. ಮತ್ತು ಮನೆ ಅಲ್ಲೂ ಮೋಸ ಮಾಡಿದ್ದಾರೆ. ಆ ಮನೆದ ನಾನು PDO ಕೊಟ್ಟಿದ್ದೀನಿ. PDO ಅವರು ಈಗ ಸ್ಥಳಕ್ಕೆ ಹೋಗಿ ಆ ವ್ಯಕ್ತಿಯನ್ನು, ನಮ್ಮ ಹೆಂಗಸ್ರು ದೊಡ್ಡಪ್ಪವ್ರ ಮಗನ ಕರೆದು, ನೀನು ಡಾಕ್ಯುಮೆಂಟ್ಸ್ ತೊಗೋಬಾ, ಇಲ್ಲ ಅಂತಂದರೆ ನೀನು ಕಾನೂನು ಮುಂದಿನ ಕ್ರಮ ತಗೋಬೇಕಾದ್ರೆ ಎಚ್ಚರಿಕೆನೂ ಹೋಗ್ಬಿಟ್ಟು ಬಂದರು. ಅಲ್ಲಿ ಜನನೂ ಇದ್ದರು. ಅದು ಮುಗೀತು. ಅದಕ್ಕಿಂತ ಮುಂಚೆ ನಾನು ಯಾವುದೇ ಅಧಿಕಾರಿಗೆ ದೂರೇ ಕೊಟ್ಟಿರಲಿಲ್ಲ. ನಾನೇನು ಮಾಡಿದೆ, ಹೋಗಿ ಇವ್ರಿಗೇ ದೂರು ಕೊಟ್ಟೆ. ನೀವೇ ಇದನ್ನೆಲ್ಲ ಇದು ಮಾಡಿದ್ದೀರಿ, ನಮಗೆ ವೆಲ್ ವಿಷರು, ನಮಗೂ ಸಹ ಸಂಬಂಧಿಕರು, ಅವ್ರಿಗೂ ಸಹ ಸಂಬಂಧಿಕರು, ಇಡೀ ಊರಿಗೇ ಮುಖಂಡರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ನಿಮ್ಮ ಪತ್ನಿ ಅಧ್ಯಕ್ಷರಾಗಿದ್ದವರು, ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ನಿಮ್ಮ ತಮ್ಮವರು, ನೀವೆಲ್ಲ ಸೇರಿ ನನಗೆ ಒಂದು ನ್ಯಾಯ ಒದಗಿಸ್ಕೊಡಿ ಅಂತ ಕೊಟ್ಟೆ. 4 ವರ್ಷ ಆಯಿತು. ಬರೀ ತಾಟುಯಿಸೋದು, ನಾಟಕ ಆಡೋದು. ಒಂದು ಗ್ರಾಮ ಅಂದಮೇಲೆ, ಒಂದು ಗ್ರಾಮದಲ್ಲಿ ಒಂದು ವಿವಾದ ಆದಮೇಲೆ ಅಲ್ಲಿಯ ಮುಖಂಡ ಅಟ್ಲೀಸ್ಟ್ ಇಬ್ಬರೂ ಕರೆಸಿ ಮಾತಾಡಿ ಏನಿದೆ ಅದನ್ನು ಮುಗಿಸ್ಬೇಕು. ಡಾಕ್ಯುಮೆಂಟ್ ಸಹಿತ ಅವ್ರಿಗೆ ಕೊಟ್ಟೆ, ಅವರು ಮಾಡಲಿಲ್ಲ. ಅದಾದಮೇಲೆ ಊರಿನ ಆ ಗ್ರಾಮದ ನಮ್ಮ ಸಮಾಜದ, ಅಂದರೆ ವೀರಶೈವ ಸಮಾಜದ ಶೆಟ್ಟರ ಸಂಬಂಧಪಟ್ಟಂಥ ಪಂಚಪೀಠಕ್ಕೆ ಸಂಬಂಧಪಟ್ಟಂತಹ ಮಠಕ್ಕೂ ಸಹ ನಾನು ಮನವಿ ಮಾಡಿಕೊಂಡೆ ಮಠಾಧೀಶರಿಗೆ. ಅವರು ಸಹ ಇವರ ಒಂದು ಒತ್ತಡನೋ ಅಥವಾ ಅವರಿಗೆ ಆ ಒಂದು ಬದ್ಧತೆ ಇಲ್ಲವೋ ಗೊತ್ತಿಲ್ಲ. ಒಂದು ಮಠ ಅಂದಮೇಲೆ ಆ ಊರಿನಲ್ಲಿ, ಆ ಗ್ರಾಮದಲ್ಲಿ ವಿವಾದ ಆಗದಿದ್ದಂಗೆ, ಮೋಸ ಆಗದಿದ್ದಂಗೆ, ಒಬ್ರಿಗೊಬ್ರು ಮೋಸ ಮಾಡದಿದ್ದಂಗೆ ತಿಳುವಳಿಕೆ ಹೇಳಬೇಕಾದದ್ದು ಮಠದ ಕೆಲಸ. ಅದನ್ನು ಅವರೂ ಮಾಡಲಿಲ್ಲ. ನಂತರ ನಾನು ಹಿಂಗೆ ದೂರು ಕೊಟ್ಟಿದ್ದೆ. ನನಗೆ ನೀವು ಹೇಳಿದ ಮೇಲೆ ಡೌಟ್ ಬರ್ತಾಯಿದೆ, ಮತ್ತು ಜನ ಹೇಳಿರೋದು ಡೌಟ್ ಬರ್ತಾಯಿದೆ. ಇವರು ಆ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರ ಹೆಸರಲ್ಲಿ ಇರಲಿ ಇಲ್ಲದೆ ಹೋಗಲಿ ಉಳ್ತಾ ಇದ್ದಾರೆ ಅನಾಥರೈಸ್ ಆಗಿ. ಯಾವುದೇ ಹಣವನ್ನು ಅವರು ಕೊಡದೆ ಮೋಸ ಮಾಡಿರ್ಬೋದು ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಇವ್ರ ಕ್ಯಾರೆಕ್ಟ್ರನ್ನ ಸುಮಾರು ಜನ ಹೇಳಿದ್ದಾರೆ, ಇವರು ಗಾಳಿಗಂಟ್ಲು ಗಂಟಾಗ್ತಾರೆ. ಆದರೆ ನಾವು ಒಬ್ಬರು ಗಾಳಿಗಂಟ್ಲಿಂದ ನೋವು ಅನುಭವಿಸಿರೋದು. ಇದನ್ನೆಲ್ಲ ಸೇರಿಸಿ ನಾನು ದಯಾಮರಣ ಕೇಳಿದ್ದೆ. ಅದರಲ್ಲೂ ಸಹ ಇವ್ರ ಹೆಸರನ್ನ ಸಂಬೋಧಿಸಿದ್ದೀನಿ. ಇಂಥವರು ಮನವಿ ಮಾಡಿದರು, ಇವರು ನನಗೆ ಮಾಡಿಕೊಡ್ಲಿಲ್ಲ, ಹಿಂಗೆ ಮಾಡಿದರು ಅನ್ನೋದು ನಾನು ಇವ್ರ ಹೆಸರನ್ನು ಹೇಳಿದ್ದೀನಿ ಅಲ್ಲಿ. ಬಟ್ ಇವತ್ತವರೆಗೂ ಮಾಡಲಿಲ್ಲ ಅನ್ನೋದಾದರೆ ಅವ್ರು ಯಾಕೆ ಮುಖಂಡರಾಗಬೇಕು, ಯಾಕೆ ಜನಪ್ರತಿನಿಧಿಗಳಾಗಬೇಕು? ಒಂದು ವಿವಾದವನ್ನು ಬಗೆಹರಿಸುವ, ಅಥವಾ ಅವ್ರು ಒಪ್ಪಲಿಲ್ಲ ಅಂತನಾರು ಹೇಳ್ಬೇಕಲ್ವ, ಅಟ್ಲೀಸ್ಟ್ ಪ್ರಯತ್ನನಾರು ಪಡಬೇಕಲ್ವ. ಎಲ್ಲವನ್ನೂ ಕೋರ್ಟು ಕಚೇರಿಗಳೇ ಮಾಡೋಕ್ಕಾಗತ್ತಾ? ಸಮಾಜ ಅಂದಮೇಲೆ ಆ ಸಮಾಜದಲ್ಲಿ, ಆ ಗ್ರಾಮದಲ್ಲಿ ಒಳ್ಳೆಯ ತಿಳಿಯ ವಾತಾವರಣವನ್ನು ರೂಪಿಸುವುದು ಅವರ ಕರ್ತವ್ಯ, ಆ ಮುಖಂಡರು ಅನ್ನಿಸ್ಕೊಳ್ಳೋರು ಕರ್ತವ್ಯ. ಅದನ್ನು ಇವ್ರು ಮಾಡ್ತಾ ಇಲ್ಲ ಅಂದಮೇಲೆ ಇವ್ರ ಸ್ವಾರ್ಥ ಇದೆ ಅನ್ನೋದು ಕನ್ಫರ್ಮ್ ಅಂತ. ಶಿವಶಂಕರ್ ಅವರೇ, 4 ದಶಕಗಳಿಂದ ಒಬ್ಬ ಪತ್ರಕರ್ತನಾಗಿ ಸಾಕಷ್ಟು ಸುದ್ದಿಗಳ ಮಾಡಿದ್ದೀರಾ. ಎಷ್ಟೋ ಸುದ್ದಿಗಳಲ್ಲಿ ಬಹಳ ರಿಸ್ಕ್ ಇರುತ್ತೆ. ಒಬ್ಬ ಪತ್ರಕರ್ತನ ಕಷ್ಟ ಮತ್ತು ಸಾಮಾಜಿಕ ತುಡಿತ ಎಷ್ಟೋ ಓದುಗರಿಗೆ ಅರ್ಥ ಆಗಲ್ಲ. ಅಲ್ಲಿ ಲೈಫೇ ರಿಸ್ಕ್ ಮಾಡಿರ್ತೀನಿ ಒಬ್ಬ ಪತ್ರಕರ್ತ. ನೀವು ಅಂತ ಎಷ್ಟೋ ಸುದ್ದಿಗಳು ಮಾಡಿದ್ದೀರಾ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಸುದ್ದಿ ಮಾಡುವಂಥ ಅವಶ್ಯಕತೆ ಏನಿತ್ತು ಸರ್? ಏನಕ್ಕೆ ಅಂತಂದರೆ, ಈಗಾಗಲೇ ನೀವು ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಎಷ್ಟೋ ಜನ ನಿಮ್ಮನ್ನ ಬೆಂಬಲಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಈಗ ಒಳ್ಳೆ ಹೋರಾಟ, ಒಂದು ವರದಿಗಳು ಮಾಡಿರ್ತೀರ.
ಎಷ್ಟೋ ಜನಗಳು ಬಂದು ನಿಮಗೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಯಾರು ಹೇಳಿದಾರ ಸರ್? ಸರ್, ಬಾಯಿ ಮಾತಲ್ಲಿ ಹೇಳೋರು ತುಂಬ ಜನ ಇದ್ದಾರೆ, ನೇರವಾಗಿ ಬರೋರು ಇಲ್ಲ. ಆದರೆ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಮುಂದಿನ ಪೀಳಿಗೆಗೆ ನ್ಯಾಯ ನೀತಿ ಧರ್ಮ ಅನ್ನೋದು ಮರೀಚಿಕೆ ಆಗಬಾರ್ದು. ಅದು ಇವತ್ತು ನಾವು ನ್ಯಾಯ ನೀತಿ ಧರ್ಮವನ್ನು ಬಿತ್ತೋಣ, ಮುಂದೆ ಅದು ಎಮ್ಮರವಾಗಿ ಬೆಳೀತದೆ. ಏನು ಭ್ರಷ್ಟಾಚಾರ ಬಿತ್ತಿದ್ದಾರೆ ಅದು ಎಮ್ಮರವಾಗಿ ಬೆಳೆದು ಕಾಡ್ತಾ ಇದೆ ನಮ್ಮನ್ನು. ನಾವು ನ್ಯಾಯ ನೀತಿ ಧರ್ಮವನ್ನು ಬಿತ್ತಿ ಮುಂದಿನ ಪೀಳಿಗೆಗೆ ಅದು ಎಮ್ಮರವಾಗಿ ಬೆಳೆದು ಒಳ್ಳೆ ರೀತಿಯಲ್ಲಿ ಬದುಕೊಂಡು ಹೋಗಲಿ ಅನ್ನುವಂಥ ಸದುದ್ದೇಶದಿಂದ ನಾನು ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ.